ಸರ್ ನೀವು ರಾಜಕಾಲುವೆ ತಕ್ಷಣ ಕೆಲಸ ನಿಲ್ಲಿಸಿ ಡೆಮೊಲಿಷನ್ಗೆ ಕ್ರಮ ತಗೊಳ್ಳಿ. ಇವಾಗಲೇ ಡಿಲೇ ಆಗಿದೆ. ನಾನು ಜೋನಲ್ ಕಮಿಷನ್ಗೆ ನಾಳೆ ಇಂಟರ್ವ್ಯೂ ತಗೋತೀನಿ ಹೋಗ್ಬಿಟ್ಟು ನಿಮ್ಮ ಮೇಲೆ. ನಮಸ್ಕಾರ, ಇದು ಸುದ್ದಿಗಾರ ಸತ್ಯದ ಕೂಗು. ವಾರ್ಡ್ ನಂಬರ್ 119 ಮೂರನೇ ಅಡ್ಡ ರಸ್ತೆ, ಕಲಸಪಾಳ್ಯ ಎಕ್ಸ್ಟೆನ್ಷನು. ರಾಜಕಾಲುವೆ ಪಕ್ಕ ನಕ್ಷೆ ಮಂಜೂರಾತಿ ಇಲ್ಲದೆ ಕಟ್ಟಡ ಕಟ್ತಾ ಇದ್ದಾರೆ. ಸುಮಾರು ಜನ ದೂರು ಕೊಟ್ಟಿದ್ರು ಸಹ ಇದುವರೆಗೂ ಕ್ರಮ ತಗೊಂಡಿಲ್ಲ. ಇದರ ಬಗ್ಗೆ ಎಡಬಲಿ ಕೃಷ್ಣಕುಮಾರ್ ಅವರಿಗೆ ಮಾತಾಡ್ಸೋಣ ಬನ್ನಿ. ಸಾಹೇಬ್ರೆ, ಯಾಕೆ ಕ್ರಮ ತಗೊಂಡಿಲ್ಲ? ರಾಜಕಾಲುವೆ ಸರ್ಕಾರ ಆದೇಶ ಇದೆ ಬಿಲ್ಡಿಂಗ್ ಕಟ್ಟಬಾರ್ದು ಅಂತ. ಸರ್, ಅದಕ್ಕೆ ಬೆಳಿಗ್ಗೆನೆ ನಾನು ಹೇಳಿದ್ದೀನಿ, ಸೋಮವಾರನೇ ಅವರಿಗೆ ನಾನು ಏನಾದ್ರು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ ಕೊಡೋದು ಪ್ರಶ್ನೆ ಬಲ್ಲ ಸಾಹೇಬ್ರೆ, ಹೇಳ್ತಿರೋದು ನಾನು. ರಾಜಕಾಲುವೆ ಮೇಲೆ ನಕ್ಷೆ ಇಲ್ದಿರುವ ಕಟ್ಟುವಾಗ ಇಮಿಡಿಯೇಟ್ ಆಗಿ ಡೆಮೊಲಿಷ್ ಮಾಡಬೇಕು, ಕ್ರಮ ತಗೋಬೇಕು. ರಾಜಕಾಲುವೆಗೆ ಏನು ಪ್ರೊಸೀಜರ್ ಬೇಕಾಗಿಲ್ಲ ಸಾಹೇಬ್ರೆ, ನೀವು ಕ್ರಮ ತಗೋಬೇಕು ಇಮಿಡಿಯೇಟ್ ಆಗಿ. ಯಾಕೆ ಡಿಲೇ ಮಾಡ್ತೀರಿ 3 ತಿಂಗಳು? ಸರ್, ನೀವು ರಾಜಕಾಲುವೆ ತಕ್ಷಣ ಕೆಲಸ ನಿಲ್ಲಿಸಿ ಡೆಮೊಲಿಷನ್ಗೆ ಕ್ರಮ ತಗೊಳ್ಳಿ. ಇವಾಗಲೇ ಡಿಲೇ ಆಗಿದೆ. ನಾನು ಜೋನಲ್ ಕಮಿಷನ್ಗೆ ನಾಳೆ ಇಂಟರ್ವ್ಯೂ ತಗೋತೀನಿ ಹೋಗ್ಬಿಟ್ಟು ನಿಮ್ಮ ಮೇಲೆ. ನೋಡಿ, ಇವ್ರು ಹೇಳ್ತಾರೆ ಕ್ರಮ ತಗೋತೀನಿ ಅಂತ. ಎಡಬಲಿ ಅವ್ರಿಗೆ ಹೇಳೋದೇನೆಂದರೆ, ದೂರು ಕೊಟ್ಟು 24 ಗಂಟೆಯಲ್ಲಿ ಕ್ರಮ ತಗೋಬೇಕಂತ 2020 ಕಾಯ್ದೆಯಲ್ಲಿ ಇದೆ. ಇದುವರೆಗೂ ತಾವು ಏನು ಕ್ರಮ ತಗೊಳ್ಳೋದು ನೋಡಿದ್ರೆ ಅನುಮಾನ ಆಗುತ್ತೆ. ತಕ್ಷಣ ಈ ರಾಜಕಾಲುವೆ ಪಕ್ಕ ನಿರ್ಮಾಣ ಮಾಡ್ತಿರೋ ಬೃಹತ್ ಕಟ್ಟಡಕ್ಕೆ ಏನು ಕ್ರಮ ತಗೊಂಡಿದ್ದೀರಾ, ಯಾವ ರೀತಿ ತಗೊಂಡಿದ್ದೀರಾ, ಯಾಕೆ ಡಿಲೇ ಆಯಿತು, ಇಷ್ಟು ದಿನ ಆದರೂ ಕ್ರಮ ತಗೊಂಡಿಲ್ಲ ಯಾಕೆ? ದಾಖಲೆಗಳು ತಾವು ನಮ್ಮ ಸುದ್ದಿಗಾರ ವಾಹಿನಿಗೆ ತಲುಪಿಸ್ತೀರಾ, ಕೊಡ್ತೀರಾ ಅಂತ ಹೇಳೋದು ನಂಬಿದ್ದೇವೆ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.